ಆ ವ್ಯಕ್ತಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಲೆಯನ್ನು ಧರಿಸಿದ್ದ. ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನವನ್ನು ಪಡೆದು ವಾಪಸ್ ಆಗ್ತಾ ಇದ್ದ ಹಾಗೆ ಪ್ರೇಯಸಿಯನ್ನು ನೋಡಬೇಕು ಅಂಥೇಳಿ ಆತುರಾತುರವಾಗಿ ಪ್ರೇಯಸಿಯ ಮನೆಗೆ ಹೋಗಿದ್ದ. ಪ್ರೇಯಸಿಯ ಮನೆಗೆ ಹೋದವನು ನೇರವಾಗಿ ಹೋಗಿದ್ದು ಜೈಲಿಗೆ. ಅಷ್ಟಕ್ಕೂ ಅಲ್ಲಾಗಿದ್ದೇನು? ಬನ್ನಿ ನೋಡ್ಕೊಂಡು ಬರೋಣ. ಪ್ರೇಯಸಿ ದರ್ಶನಕ್ಕೆ ಬಂದ ಪ್ರಿಯಕರನಿಗೆ ಗಂಡ ಅಡ್ಡಿ. ಪ್ರಿಯಕರನೊಂದಿಗೆ ಸೇರಿ ಪತಿ ಕೊಲೆ ಮಾಡಿದ ಪತ್ನಿ. ಕಾಕಿ ಮುಂದೆ ಹೈಡ್ರಾಮಾ, ಕಂಬಿ ಹಿಂದೆ ಕಿರಾತಕಿ. ಶಬರಿಮಲೆ ಅಯ್ಯಪ್ಪನ ದರ್ಶನ ಮುಗಿಸಿ ಪ್ರೇಯಸಿ ಭೇಟಿಗೆ ಬಂದವನಿಗೆ ಗಂಡ ಅಡ್ಡಿಯಾಗಿದ್ದಾನೆ. ಇದರಿಂದ ಆಕ್ರೋಶಗೊಂಡು ಪ್ರಿಯಕರನೊಂದಿಗೆ ಸೇರಿ ಪತಿ ವೆಂಕಟನಾಯಕ್ ತಲೆ ಮೇಲೆ ಕಲ್ಲು ಎತ್ತಾಕಿ ಐನಾತಿ ಪತ್ನಿ ಕೊಲೆ ಮಾಡಿದ್ದಾಳೆ. ಬಳಿಕ 112ಗೆ ಕರೆ ಮಾಡಿ ಬಾತ್ರೂಂನಲ್ಲಿ ನನ್ನ ಗಂಡ ಕಾಲು ಜಾರಿ ಬಿದ್ದು ಸಾವನ್ನಪ್ಪಿದ್ದಾನೆ ಅಂತ ಪೊಲೀಸರ ಮುಂದೆ ಗೋಳಾಡಿದ್ದಾಳೆ. ಪೊಲೀಸರಿಗೆ ಮಂಗ ಮಾಡೋದಕ್ಕೆ ಹೋಗಿ ಕೊನೆಗೆ ತಾನೇ ಮಂಗವಾಗಿ ಪ್ರಿಯಕರನೊಟ್ಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿದ್ದಾಳೆ. ಇದೇ ತಿಂಗಳ 9ರಂದು ರಾತ್ರಿ HSR ಲೇಔಟ್ನ ತಮ್ಮ ಮನೆಗೆ ಆರೋಪಿ ನಂದಿನಿ ಬಾಯಿ ಶಬರಿಮಲೆಗೆ ಹೋಗಿದ್ದ ಪ್ರಿಯಕರನನ್ನ ಕರೆಸಿಕೊಂಡಿದ್ದಾಳೆ. ಪತಿ ಇಲ್ಲದ್ದನ್ನು ಗಮನಿಸಿ ಪ್ರಿಯಕರನೊಂದಿಗೆ ಸರಸ ಸಲ್ಲಾಪದಲ್ಲಿ ಮಗ್ನಲಾಗಿದ್ಲು. ಆದ್ರೆ ಅದೇ ಸಮಯಕ್ಕೆ ಪತಿ ವೆಂಕಟನಾಯಕ್ ಎಂಟ್ರಿ ಕೊಟ್ಟಿದ್ದಾನೆ. ಪತಿಯ ದಿಢೀರ್ ಆಗಮನದಿಂದ ಕಂಗಾಲಾದ ನಂದಿನಿ ಪ್ರಿಯಕರನೊಂದಿಗೆ ಸೇರಿ ಮರ್ಡರ್ ಮಾಡಿದ್ದಾಳೆ. ಪೊಲೀಸರಿಗೆ ಕೊಲೆ ಎಂದು ಗೊತ್ತಾಗದಂತೆ ಬಾತ್ರೂಂನಿಂದ ಬಿದ್ದು ಸಾವನ್ನಪ್ಪಿದ್ದಾನೆ ಅನ್ನೋ ರೀತಿಯಲ್ಲಿ ಸೀನ್ ಕ್ರಿಯೇಟ್ ಮಾಡಿದ್ದಾಳೆ. ಇನ್ನು ಪೋಸ್ಟ್ಮಾರ್ಟಂಗೆ ಮೃತದೇಹ ತೆಗೆದುಕೊಂಡು ಹೋದಾಗ ಇದು ಸಹಜ ಸಾವಲ್ಲ, ಕೊಲೆ ಅನ್ನೋದು ಅನುಮಾನ ಪೊಲೀಸರಿಗೆ ಮೂಡುತ್ತೆ. ಕೂಡಲೇ ಪತ್ನಿ ನಂದಿನಿಯನ್ನು ಬಂಧಿಸಿದ HSR ಲೇಔಟ್ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ನನ್ನ ಗಂಡನ ಸಾವಿನಿಂದ ನಾನು ಹುಚ್ಚಿಯಾಗಿದ್ದೀನಿ, ನನಗೆ ನನ್ನ ಗಂಡ ಬೇಕು ಎಂದು ಒಂದೇ ಸಮನೆ ಪೊಲೀಸರ ಮುಂದೆ ಹೈಡ್ರಾಮಾ ಮಾಡಿದ್ದಾಳೆ. ಇದ್ಯಾವುದಕ್ಕೂ ಬಗ್ಗದ ಪೊಲೀಸರು ಡ್ರಿಲ್ ಮುಂದುವರೆಸಿದಾಗ ಕೊಲೆ ಮಾಡಿರೋದಾಗಿ ತಪ್ಪೊಪ್ಪಿಕೊಂಡಿದ್ದಾಳೆ. ಸದ್ಯ ಆರೋಪಿ ನಿತಿನ್ ಕುಮಾರ್ನನ್ನ ಬಂಧಿಸಿ ಪೊಲೀಸರು ತನಿಖೆ ಮಾಡಿದ್ದಾರೆ. ನಂದಿನಿ ಹಾಗೂ ಪ್ರಿಯಕರ ಇಬ್ಬರು ಕೂಡ ಆಂಧ್ರದವರು ಅನ್ನೋದು ಗೊತ್ತಾಗಿದೆ. ಒಟ್ನಲ್ಲಿ ಅಯ್ಯಪ್ಪನ ಸನ್ನಿಧಿಯಿಂದ ನೇರ ಪ್ರೇಯಸಿ ಸನ್ನಿಧಿ ಬೆಂಗಳೂರಿಗೆ ಬಂದಿದ್ದ ಪ್ರಿಯಕರ ಪ್ರೇಯಸಿ ಜೊತೆ ಜೈಲು ಸೇರಿದ್ದಾನೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.